Now in Matthew chapter 26, ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 7th verse. 2ನೇ ವಾಕ್ಯ. There came unto him a woman having an alabaster box of very precious ointment. ಒಬ್ಬ ಸ್ತ್ರೀಯು ಅತಿ ಶ್ರೇಷ್ಠವಾದ ತೈಲದ ಭರಣಿಯೊಂದಿಗೆ ಆತನ ಬಳಿಗೆ ಬಂದು and poured it on his head as he sat at meat. ಅದನ್ನು ಆತನ ತಲೆ ಮೇಲೆ ಹೊಯ್ದಳು. And when his disciples saw it, ಆತನ ಶಿಷ್ಯರು ಇದನ್ನು ನೋಡಿ they had indignation, saying, to what purpose is this ಕೋಪಗೊಂಡು waste? ಈ ನಷ್ಟವು ಯಾವ ಉದ್ದೇಶಕ್ಕೆ ಅಂದರು. For this ointment might have been sold for much ಯಾಕಂದ್ರೆ and given to the poor. ಯಾಕಂದ್ರೆ ಈ ತೈಲವನ್ನು ಹೆಚ್ಚಿನ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು. What is this? ಇದೇನಿದು? A very precious box of ointment ಬಹಳ ಶ್ರೇಷ್ಠವಾದ ತೈಲ was brought and Jesus was anointed. ಅದನ್ನು ತಂದು ಯೇಸುವನ್ನು ಅವಳು ಅಭಿಷೇಕ ಮಾಡಿದಳು. And the Lord Jesus Christ told his ತನ್ನ disciples, ಶಿಷ್ಯರಿಗೆ ಯೇಸು ಹೀಗೆ ಅಂದನು, don't leave that woman alone. Why trouble you the woman? ಈ ಸ್ತ್ರೀಗೆ ಯಾಕೆ ತೊಂದರೆ ಪಡುತ್ತೀರಿ, ಅವಳನ್ನು ಬಿಟ್ಟು ಬಿಡಿ. For she has wrought a good work upon me. ಯಾಕಂದ್ರೆ ಈಕೆಯು ನನಗಾಗಿ ಒಳ್ಳೆ ಕಾರ್ಯವನ್ನು ಮಾಡಿದ್ದಾಳೆ. See, when we go to festival buying in shops, ಅಂಗಡಿಗಳಿಗೆ ನಾವು ಹೋಗಿ ವ್ಯಾಪಾರ ಮಾಡುವಾಗ we take 1,000, 2,000, 1,000-2,000 ರೂಪಾಯಿ ತಗೊಂಡು ಹೋಗ್ತೇವೆ. 500. ಒಂದು ವೇಳೆ 500 ರೂಪಾಯಿ ಆಗ್ಬೋದೇನೋ. But when we come to worship the Lord ಕರ್ತನಾದ Jesus, ಯೇಸುವನ್ನು ಆರಾಧನೆ ಮಾಡೋದಕ್ಕೆ ಬರುವಾಗ what do we take? ನಾವೇನಂತ ತೆಗೆದುಕೊಂಡು ಬರ್ತೇವೆ? Just some small change. ಏನೋ ಸ್ವಲ್ಪ ಚಿಲ್ಲರೆ ಕಾಸನ್ನು ತರ್ತೇವೆ. What does that show? ಇದು ಏನನ್ನು ತೋರಿಸ್ತದೆ? Your heart is in the shops. ನಿಮ್ಮ ಹೃದಯವು ಅಂಗಡಿಯ ಮೇಲಿದೆ. Your heart is not in missionary work. ಮಿಷನರಿ ಸೇವೆಗಾಗಿ ನಿಮ್ಮ ಮನಸ್ಸಿಲ್ಲ. My dear friends, ನನ್ನ ಪ್ರಿಯ ಸ್ನೇಹಿತರೆ, when Jesus changed my heart, ಯೇಸು ನನ್ನ ಹೃದಯವನ್ನು ಬದಲಾವಣೆ ಮಾಡಿದಾಗ there was only one desire. ಒಂದೇ ನನಗೆ ಬಯಕೆ ಇತ್ತು. How can I glorify Jesus? ನಾನು ಹೇಗೆ ಯೇಸುವನ್ನು ಮಹಿಮೆ ಪಡಿಸಬಹುದು ಅಂತ. How to show them Jesus? ಇವರಿಗೆ ಯೇಸುವನ್ನು ತೋರಿಸುವುದು ಹೇಗೆ? See, it is becoming very difficult to show Jesus in certain areas of the world. ಲೋಕದ ಕೆಲವು ಕಡೆಗಳಲ್ಲಿ ಯೇಸುವನ್ನು ತೋರಿಸುವುದಕ್ಕೆ ಸ್ವಲ್ಪ ಕಠಿಣವಾಗಿದೆ. Because the people say, ಯಾಕಂದ್ರೆ ಜನ ಅಂತಾರೆ, we can't trust our own preacher. ಪ್ರಸಂಗಿಗಳನ್ನು ನಾವು ನಂಬಲಾಗುವುದಿಲ್ಲ. Listen, no one ever said that of me. ನನ್ನ ವಿಷಯವಾಗಿ ಯಾರೂ ಹಾಗೆ ಹೇಳಲಿಲ್ಲ. I started preaching when I was 16 years 16 old. ವರ್ಷದ ಬಾಲಕನಾಗಿದ್ದಾಗ ಪ್ರಸಂಗ ಮಾಡೋದಕ್ಕೆ ಆರಂಭ ಮಾಡಿದ್ದೇನೆ. But I said I have to fulfill what I preach. ನಾನು ಮಾತಾಡೋದನ್ನು ಕೈಕೊಳ್ಳಬೇಕು. I have to be an example to these young fellows. ಈ ಒಕ್ಕರಿಗೆ ನಾನು ನಿಶ್ಚಯವಾಗಿ ಒಂದು ಉದಾಹರಣೆಯಾಗಿರಬೇಕು. So, ಆದ್ದರಿಂದ anything that came between me and God, I would put it right immediately. ನನಗೂ ದೇವರಿಗೂ ಏನಾದರೂ ಒಂದು ಅಡ್ಡ ಬರೋದಾದರೆ ಅದನ್ನು ನೀಗಿಸುವಂಥ ವ್ಯಕ್ತಿಯಾಗಿದ್ದೇನೆ. And I would give the best to Jesus. ಮತ್ತು ಯೇಸುವಿಗೆ ಶ್ರೇಷ್ಠವಾದದನ್ನು ಕೊಡುತ್ತೇನೆ. You know, there wasn't much money in my house. ನಮ್ಮ ಮನೆಯಲ್ಲಿ ಹೆಚ್ಚು ಹಣ ಇರಲಿಲ್ಲ. But I had an old ನನ್ನ bicycle. ಹತ್ರ ಒಂದು ಹಳೆ ಸೈಕಲ್ ಇತ್ತು. I never worried my father for money. ನನ್ನ ತಂದೆಗೆ ಹಣಕ್ಕಾಗಿ ತೊಂದರೆ ಕೊಡಲಿಲ್ಲ. Listen, friends, I never was given pocket money. ನನಗೆ ಖರ್ಚಿಗೆ ಹಣವು ಸಹ ಯಾವುದು ಕೊಡಲ್ಪಡುತ್ತಾ ಇರಲಿಲ್ಲ. I have 3 boys. ನನಗೆ 3 ಮಕ್ಕಳಿದ್ದಾರೆ, ಗಂಡು ಮಕ್ಕಳು.
And when they were growing up, ಅವರು ಬೆಳೆದು ಬರುವಂಥ ಸಮಯದಲ್ಲಿ they had to go 15 kilometers to their school. ಶಾಲೆಗೆ ಹೋಗಬೇಕಾದ್ರೆ 15 ಕಿಲೋಮೀಟರ್ಗಳಷ್ಟು ಹೋಗಬೇಕಾಗಿತ್ತು. 13 to 15 kilometers. ಒಂದು ವೇಳೆ 13-15 ಆಗಿರ್ಬೋದೇನೋ. Through the mountains. ಬೆಟ್ಟಗಳ ಮಧ್ಯದಲ್ಲಿ. But ಆದರೆ they never asked me for pocket money. ಅವರು ಯಾವ ಚಿಲ್ಲರೆ ಕಾಸು ಕೇಳಲಿಲ್ಲ. Never. ಎಂದು ಕೇಳಿದಂತೂ ಇಲ್ಲವೇ ಇಲ್ಲ. They became very hard working children. ಅವರು ಕಷ್ಟಪಡುವಂಥ ಮಕ್ಕಳಾದರು. Oh, they can work very hard. ಕಷ್ಟಪಟ್ಟು ಕೆಲಸ ಮಾಡುವವರಾಗಿದ್ದರು. But never asked me for money. ಒಂದು ಸಾರಿಯೂ ಹಣಕ್ಕಾಗಿ ನನ್ನ ಬಳಿ ಕೇಳಲಿಲ್ಲ. Because they also knew there was no money in ಅವರಿಗೆ the ಚೆನ್ನಾಗಿ house. ಗೊತ್ತು ಮನೇಲಿ ಕಾಸಿಲ್ಲ ಅಂತ. See, so much trouble arises because of money. ಹಣದ ವಿಷಯವಾಗಿ ನಾನಾ ವಿಧವಾದಂಥ ತೊಂದರೆಗಳು ಬರುತ್ತವಲ್ಲವೇ. Lazy husbands want money from their wives. ಸೋಮಾರಿಗಳಾಗಿರುವಂಥ ಗಂಡಂದಿರು ಹೆಂಡತಿ ಹತ್ರ ಹಣ ಕೇಳ್ತಾರೆ. Go and ask my wife. ನನ್ನ ಹೆಂಡತಿಯನ್ನು ಹೋಗಿ ಕೇಳಿ ನೋಡಿ. Did I ever ask her, give me money? ಹಣ ಕೊಡಮ್ಮ ಅಂತ ಕೇಳಿದ್ದೇನಾ? ಕೇಳಿ. No. ಇಲ್ಲ. Did she ever ask me, give me money? ಆಕೆಯೂ ಸಹ ಆ ರೀತಿಯಲ್ಲಿ ನನ್ನ ಬಳಿ ಕೇಳಿದ್ದಿಲ್ಲ. No. ಇಲ್ಲ. Never. ಇಲ್ಲವೇ ಇಲ್ಲ. What we had, we were happy and content. ಇರುವುದರಲ್ಲಿ ನಾವು ಬಹಳ ತೃಪ್ತರಾಗಿದ್ದೆವು. Once, sometimes she had no firewood in the house. ಮನೆಯಲ್ಲಿ ನೋಡುವಾಗ ಸೌದೆ ಇರಲಿಲ್ಲ. So they would get the little twigs, the dry twigs from the hillside. ಬೆಟ್ಟದ ಪ್ರದೇಶದಲ್ಲಿ ಒಣಗಿರುವಂತ ಕೆಲವನ್ನು ತೆಗೆದುಕೊಂಡು ಬರ್ತಾ ಇದ್ರು. But no grumbling in our house. ಆದರೆ ನಮ್ಮ ಕುಟುಂಬದಲ್ಲಿ ಯಾವ ಕಚ್ಚಾಟವಿಲ್ಲ. Oh, there's no money. ಓ, ಹಣವಿಲ್ಲವಲ್ಲ. Oh, this is wrong, that's wrong. ಇದು ತಪ್ಪು, ಅದು ತಪ್ಪು. Grumble, grumble, grumble. ಗುಣಗುಟ್ಟು ಗುಣಗುಟ್ಟು ಗುಣಗುಟ್ಟು. But that's the song in many houses. ಅನೇಕ ಕುಟುಂಬಗಳಲ್ಲಿ ಇದು ಒಂದು ಸಂಗೀತವಾಗಿ ಇದೆ. What is the song you sing in your house? ನೀವು ನಿಮ್ಮ ಮನೆಯಲ್ಲಿ ಹಾಡುವ ಗೀತೆ ಯಾವುದು? Grumble, grumble, grumble. ಗುಣಗುಟ್ಟು ಗುಣಗುಟ್ಟು ಗುಣಗುಟ್ಟು. Oh, what a sad ಎಂತ thing. ದುಃಖ ವಿಷಯ. And here the disciples were grumbling. ಇಲ್ಲಿ ಶಿಷ್ಯರು ಅದೇ ರೀತಿ ಗುಣಗುಟ್ಟುತ್ತಾ ಇದ್ದರು. Oh, what is this? ಓ, ಇದೇನಿದು? This is a big waste. ಇದು ಬಹಳ ನಷ್ಟವಾಯಿತು. Spending so much money for anointing Jesus. ಯೇಸುವನ್ನು ಅಭಿಷೇಕಿಸುವುದಕ್ಕಾಗಿ ಇಷ್ಟು ಹಣ ವೇಸ್ಟ್. My dear friends, I want to tell you this. ನನ್ನ ಸ್ನೇಹಿತರೆ, ಒಂದನ್ನು ಹೇಳುತ್ತೇನೆ, ದಯವಿಟ್ಟು ಕೇಳಿರಿ. You know the Taj Mahal. ತಾಜ್ ಮಹಲ್ ಎಂಬುದು ನಿಮಗೆ ಗೊತ್ತಿದೆ. I went to see the Taj Mahal once. ಒಮ್ಮೆ ತಾಜ್ ಮಹಲ್ ನೋಡೋದಕ್ಕಾಗಿ ದೆಹಲಿಗೆ ಹೋದೆನು. Yes, very beautiful. ಹೌದು, ಬಹಳ ಸುಂದರವಾದ ಕಟ್ಟಡ. But ಆದರೆ it was in memory of a dead wife, Mumtaz Mahal. ಮಮ್ತಾಜ್ ಬೇಗಂಗಾಗಿ ಶಹಜಹಾನ್ ಕಟ್ಟಿಸಿರುವಂತಹ ಒಂದು ಕಟ್ಟಡ. Her husband built that big mausoleum. Beautiful. ಅವಳ ಗಂಡನು ಅಮೃತ ಶಿಲೆಯ ಮುಖಾಂತರವಾಗಿ ಅವಳ ಜ್ಞಾಪಕಾರ್ಥವಾಗಿ ಇದನ್ನು ಮಾಡಿದ್ದಾನೆ. In her memory. ಅವಳ ಜ್ಞಾಪಕಾರ್ಥಕ್ಕಾಗಿ. But what did Jesus say about this woman? ಈ ಹೆಂಗಸಿನ ವಿಷಯ ಯೇಸು ಹೇಳುವುದೇನು? 12th verse. 12ನೇ ವಾಕ್ಯ. For in that she hath poured this ointment on my body, she did it for my burial. ಈಕೆ ಈ ತೈಲವನ್ನು ನನ್ನ ದೇಹದ ಮೇಲೆ ಹೊಯ್ದಿದ್ದರಿಂದ ನನ್ನ ಹೂಣು ಉಡುವಿಕೆಗೆ ಇದನ್ನು ಮಾಡಿದ್ದಾಳೆ. Because the Sabbath was coming, ಸಬ್ಬತ್ತು ಸಮೀಪಾಗಿತ್ತು. they had to bury Jesus hurriedly. ಯೇಸುವನ್ನು ಬೇಗ ಬೇಗ ಹೂಣಿಡಬೇಕಾಗಿತ್ತು. So they could not do all the beautiful things which people would like to do before burial. ಹೂಣಿಡುವುದಕ್ಕೆ ಮುಂಚೆ ಮಾಡಬೇಕಾದಂಥ ಅಂಶಗಳನ್ನು ಮಾಡುವುದಕ್ಕೆ ಸಮಯವಿರಲಿಲ್ಲ. But this woman, ಆದರೆ ಈ ಸ್ತ್ರೀ prophetically, ಪ್ರವಾದಿನೀಯವಾಗಿ,
She was giving her very best in gratitude to ಆಕೆ Jesus. ಯೇಸುವಿಗೆ ಶ್ರೇಷ್ಠವಾದದ್ದನ್ನು ಕೃತಜ್ಞತಾ ಕಾಣಿಕೆಯಾಗಿ ಸಮರ್ಪಿಸಿದಳು. If you turn to the 12th chapter of John, ಯೋಹನ ಸುವಾರ್ತೆ 12ನೇ ಅಧ್ಯಾಯ. who was at that dinner? ಅಲ್ಲಿ ಇದ್ದದ್ದು ಯಾರು? Yeah, Lazarus was also seated at the table. Second verse. ಎರಡನೇ ವಾಕ್ಯ, ಲಾಸರನು ಅಲ್ಲಿದ್ದ ಔತಣದಲ್ಲಿ. There they made him a supper, and Martha served. ಅಲ್ಲಿ ಒಂದು ಔತಣವನ್ನು ಮಾಡಿದ್ದರು, ಮಾರ್ತಳು ಅಲ್ಲಿದ್ದಳು. But Lazarus was one of them that sat at the table with him. ಲಾಜರನು ಸಹ ಯೇಸುವಿನ ಒಟ್ಟಿಗೆ ಪಂಕ್ತಿಯಲ್ಲಿ ಕೂತಿದ್ದನು. Then took Mary a pound of ointment of spikenard, very costly, and anointed the feet of Jesus. ಮರಿಯಳು ಯೇಸುವಿನ ಪಾದವನ್ನು ಶ್ರೇಷ್ಠವಾದ ತೈಲದಿಂದ ಅಭಿಷೇಕಿಸಿದಳು. So this costly ointment flowed from the head to the feet ಈ of Jesus. ಬೆಲೆಯುಳ್ಳಂತಹ ತೈಲವು ನೆತ್ತಿಯಿಂದ ಅಂಕಲ್ನವರೆಗೂ ಹರಿದು ಬಂದಿತ್ತು. Matthew said, ಮತ್ತಾಯನಂದನು, this costly ointment was used for anointing Jesus. ಯೇಸುವಿಗಾಗಿ ಅಭಿಷೇಕಿಸುವುದಕ್ಕೆ ಶ್ರೇಷ್ಠ ತೈಲವನ್ನು ಎಂಬುದಾಗಿ ಅನ್ನುತ್ತಾನೆ. And we hear in John records ಇಲ್ಲಿ ಯೋಹನ ಹೀಗಂತಾನೆ, that when the ointment flowed down to the feet, ಈ ಶ್ರೇಷ್ಠವಾದ ತೈಲವು ಪಾದದ ಬಳಿಗೂ ಬಂದಿತು. he said she anointed his feet ಅವಳು ಪಾದವನ್ನು ಅಭಿಷೇಕಿಸಿದಳು and wiped that feet with the hair of her head. ತರುವಾಯ ಅವಳು ತನ್ನ ತಲೆ ಕೂದಲಿನಿಂದ ಆತನ ಪಾದವನ್ನು ಒರೆಸಿದಳು. Gratitude. ಕೃತಜ್ಞತೆ. You see, many people have no gratitude. ಅನೇಕ ಜನರಿಗೆ ಕೃತಜ್ಞತೆ ಇಲ್ಲ. My father works hard and earns a little salary. ನನ್ನ ತಂದೆ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ಸ್ವಲ್ಪ ಸಂಬಳವನ್ನು ವರಮಾನವಾಗಿ ಪಡೆಯುತ್ತಾರೆ. My mother wakes up at 4:30, 5:30, 5 o'clock. ನನ್ನ ತಾಯಿ 4:45 ಗಂಟೆಗೆ ಬೆಳಿಗ್ಗೆ ಎದ್ದೇಳ್ತಾಳೆ. From morning till 11 o'clock she works ಬೆಳಗಿನಿಂದ hard. 11 ಗಂಟೆವರೆಗೂ ದುಡಿಯುತ್ತಾಳೆ ಮನೆಯಲ್ಲಿ. I must be grateful. ನಾನು ಅದಕ್ಕೆ ಕೃತಜ್ಞನಾಗಿರಬೇಕು. I must learn to thank her. ಕೃತಜ್ಞತೆಯ ಕಾಣಿಕೆಯನ್ನು ಸಲ್ಲಿಸಬೇಕು. I don't know if you have ever thanked your mother. ನಿಮ್ಮ ತಾಯಿಗೆ ನೀವೆಂದಾದರೂ ವಂದಿಸಿದ್ದೀರಾ? Oh, I thank my wife many times. ನಾನು ನನ್ನ ಹೆಂಡತಿಯನ್ನು ವಂದಿಸ್ತೇನೆ ಅನೇಕ ಸಾರಿ. Because ಯಾಕಂದ್ರೆ my wife works very ನನ್ನ hard. ಹೆಂಡತಿ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ. And so in your family, ನಿಮ್ಮ ಕುಟುಂಬದಲ್ಲಿ is there praise for Jesus? ಯೇಸುವಿಗೆ ಸ್ತೋತ್ರ ಕೊಂಡಾಟಗಳಿವೆಯಾ? Is there worship for Jesus? ಯೇಸುವಿಗೆ ಒಂದು ಆರಾಧನೆಯೂ ಅದೆಯಾ? The costliest thing, does it fall at the feet of Jesus? ಶ್ರೇಷ್ಠವಾದದ್ದು ಯೇಸುವಿನ ಪಾದದ ಬಳಿಯಲ್ಲಿ ಇಡಲ್ಪಟ್ಟಿದೆಯಾ? Many of you seem to think going to Delhi is a very big thing. ದೆಹಲಿಗೆ ಹೋಗುವುದೇ ಬಹಳ ಒಂದು ಶ್ರೇಷ್ಠವಾದಂಥ ಪ್ರಯಾಣ ಅಂದುಕೊಂಡಿದ್ದೀರಿ. No. ಇಲ್ಲ, Delhi is full of deceit. ದೆಹಲಿಯಲ್ಲಿ ನೋಡುವಾಗ ಬರೀ ಮೋಸ. How many people have been ruined in Delhi? ಎಷ್ಟೋ ಜನ ಅದರ ನಿಮಿತ್ತವಾಗಿ They ತೊಂದರೆಗೊಳಗಾಗಿದ್ದಾರೆ. go there to study, ವಿದ್ಯೆಗೆ ಹೋಗ್ತಾರೆ, then they get hold of some woman there, ಯಾವುದೋ ಒಂದು ಹೆಂಗಸನ್ನ ಹಿಡ್ಕೊಳ್ತಾರೆ, and they live such wild and vile lives. ಬಹಳ ಮೋಸವಾದ ಕೆಟ್ಟ ಜೀವನವನ್ನು ನಡೆಸುತ್ತಾರೆ ಈ ಹುಡುಗರು. Delhi has become the funeral ground of many ದೆಹಲಿ people. ಎಂಬುದಾಗಿ ಹೇಳುವಾಗ ಅನೇಕರಿಗೆ ಅದೊಂದು ಸ್ಮಶಾನ ಭೂಮಿಯಾಗಿದೆ. I have seen it in my life. ನನ್ನ ಸ್ವಂತ ಜೀವನದಲ್ಲಿ ನೋಡಿದ್ದೇನೆ. You know, people seem to get so proud in ಜನರಿಗೆ ಒಂದು Delhi. ದೊಡ್ಡ ಹೆಮ್ಮೆ. All right, it's the capital of the country, ಸರಿ, ನಮ್ಮ ದೇಶದ ಮುಖ್ಯ ಪಟ್ಟಣ. but ಆದರೆ
Look at all the deceit that goes on. ಅಲ್ಲಿ ಇರುವಂಥ ವಂಚನೆಯನ್ನು ಮೋಸವನ್ನು ನೋಡಿರಿ. One party fighting against the other. ಒಂದು ಪಕ್ಷ ಇನ್ನೊಂದು ಪಕ್ಷದ ಮೇಲೆ ಜಗಳ, No peace, agitation, strife. ಸಮಾಧಾನವಿಲ್ಲ. ಎಲ್ಲಿ ನೋಡಿದರೂ ಚಳವಳಿಯೇ. And some people think Delhi is a wonderful place. ದೆಹಲಿ ಬಹಳ ಸುಂದರವಾದ ಸ್ಥಳ ಅನ್ನುತ್ತಾರೆ. No, my friends. ಇಲ್ಲ ನನ್ನ ಪ್ರಿಯ ಸ್ನೇಹಿತರೆ, I am praying for Delhi. ನಾನು ದೆಹಲಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. I want a godly fellowship in Delhi. ದೈವಿಕವಾದಂಥ ಒಂದು ಸಭೆಯಲ್ಲಿ ಕಟ್ಟಲ್ಪಡಬೇಕು. Giving the best to Jesus. ಶ್ರೇಷ್ಠವಾದದ್ದನ್ನು ಯೇಸುವಿಗೆ ಕೊಡುವುದಕ್ಕಾಗಿ. What did the Lord Jesus ಕರ್ತನಾದ ಸ್ವಾಮಿ say? ಹೇಳಿದ್ದೇನು? Leave her alone. ಅವಳನ್ನು ದಯವಿಟ್ಟು ಬಿಟ್ಟು ಬಿಡಿ. She has done this against my burial. ನನ್ನ ಹೂಣಿಡುವಿಕೆಗಾಗಿ ಅವಳು ಮಾಡಿದ್ದಾಳೆ, ಅವಳನ್ನು ದಯವಿಟ್ಟು ತೊಂದರೆ ಕೊಡಬೇಡಿ ಅಂದಳು. Again, let her alone. Against 7th verse. Against the day of my burying had she kept this. ನನ್ನ ಹೂಣಿಡುವಿಕೆಗಾಗಿ ಅವಳು ಮಾಡಿದ್ದಾಳೆ, ಆದ್ದರಿಂದ ಅವಳನ್ನು ಬಿಟ್ಟು ಬಿಡಿರಿ. So many NGOs are trying to do this and that in this country. ಈ ದೇಶದಲ್ಲಿ ಅನೇಕ NGO ಸ್ಥಾಪನೆಗಳು ಒಳ್ಳೆಯದನ್ನು ಮಾಡೋದಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ. But I don't believe any NGO can do what a Christian missionary ಒಬ್ಬ does. ಕ್ರೈಸ್ತ ಮಿಷನರಿ ಮಾಡಿದ್ದನ್ನು ಯಾವ NGO ಮಾಡಲಾಗುವುದಿಲ್ಲ. We change the heart. ನಾವು ಹೃದಯವನ್ನೇ ಬದಲಾಯಿಸ್ತೇವೆ. Out of the heart proceeds evil thoughts, ಹೃದಯದಿಂದ ಕೆಟ್ಟ ಆಲೋಚನೆಗಳು, adulteries, fornications, murders, hatred, covetousness, blasphemy. All these things come from the heart. ಹೃದಯದೊಳಗಿದ್ದ ಕೆಟ್ಟ ಆಲೋಚನೆಗಳು, ಕೊಲೆ, ಹಾದರ, ಜಾರತ್ವ, All ಕಳ್ಳತನ right, you ಎಲ್ಲ may be ಬರ್ತದೆ. the best NGO, ಯಾವ NGO ಇದನ್ನು ಸರಿಪಡಿಸಕ್ಕಾಗುವುದಿಲ್ಲ. doing a lot of good, ಒಳ್ಳೆಯದನ್ನು ಮಾಡುವುದಕ್ಕಾಗಿ, taking care of the poor, the sick. ಬಡವರ ವಿಷಯದಲ್ಲಿಯೂ ಮತ್ತು ವ್ಯಾಧಿ ಉಳ್ಳವರ ವಿಷಯದಲ್ಲಿಯೂ. Who was Florence Nightingale? ಫ್ಲಾರೆನ್ಸ್ ನೈಟಿಂಗೇಲ್ ಅಮ್ಮನವರು ಯಾರು? She was a high-born girl, ಆಕೆ ಬಹಳ ಉನ್ನತವಾದ ರೀತಿಯಲ್ಲಿ ಹುಟ್ಟಿದಂಥ ಒಂದು ಹುಡುಗಿ, wealthy girl. ಶ್ರೀಮಂತಳು. But she wanted to go and help the poor and the sick. ಬಡವರಿಗೂ ವ್ಯಾಧಿಯುಳ್ಳವರಿಗೂ ಸಹಾಯ ಮಾಡುವುದಕ್ಕೆ ನೈಟಿಂಗೇಲ್ ಇಷ್ಟಪಟ್ಟಳು. I don't know how many nurses there are here. ಇಲ್ಲಿ ಎಷ್ಟು ದಾದಿಗಳಿದ್ದೀರಿ ಗೊತ್ತಿಲ್ಲ. But let me tell you, ಆದ್ರೆ ಒಂದನ್ನು ಹೇಳ್ತಾನೆ ಕೇಳಿ. if Florence Nightingale did not catch that vision, ಫ್ಲಾರೆನ್ಸ್ ನೈಟಿಂಗೇಲ್ ಅವರಿಗೆ ಈ ಒಂದು ದರ್ಶನವು ಸಿಕ್ಕದೇ ಇದ್ದರೆ, you know, her family used to go to the parties of the Queen. ಆಕೆಯ ಕುಟುಂಬದಲ್ಲಿ ರಾಣಿಯ ಔತಣಕ್ಕೆ ಹೋಗೋರಿದ್ದರು, Queen Victoria. ವಿಕ್ಟೋರಿಯಾ ರಾಣಿ. But ಆದರೆ this girl would go to the poor. ಈಕೆ ಬಡವರನ್ನು ಹುಡುಕಿ ಹೋಗ್ತಾ ಇದ್ದಳಂತೆ. And what a wonderful work she ಎಂತ began. ಅತಿಶಯವಾದಂಥ ಸೇವೆಯನ್ನು ಮಾಡಿದ್ದಾಳೆ ಈಕೆ. The first nursing school in England was in London, in the St. Thomas Hospital. ಸೆಂಟ್ ಥಾಮಸ್ ಆಸ್ಪತ್ರೆಯಲ್ಲಿ ಒಂದು ದಾದಿಗಳ ಶಾಲೆಯನ್ನು ಸ್ಥಾಪಿಸಿದವಳು ಈಕೆ. Without sacrifice, ತ್ಯಾಗವಿಲ್ಲದೆ you can't do anything. ನೀವೇನು ಮಾಡಲಾಗುವುದಿಲ್ಲ. People in these parts, ಈ ಸ್ಥಳಗಳಲ್ಲಿ they want donations. ಜನರಿಗೆ ಡೊನೇಷನ್ ಹಣ ಬೇಕಂತೆ. I never looked for any donation. ಯಾವ ಡೊನೇಷನ್ಗಾಗಿ ನಾನು ಎದುರು ನೋಡುವುದಿಲ್ಲ. I said, let me sacrifice. ನಾನು ತ್ಯಾಗ ಮಾಡುತ್ತೇನೆ, Let me work ನಾನು hard. ಕಷ್ಟಪಟ್ಟು ದುಡಿಯುತ್ತೇನೆ, Let me pour the best ointment at Jesus' ಯೇಸುವಿನ feet. ಪಾದಕ್ಕೆ ಶ್ರೇಷ್ಠವಾದ ತೈಲವನ್ನು ಹಚ್ಚುತ್ತೇನೆ. Oh no, I want $1,000 from ಅಮೆರಿಕದಿಂದ ನನಗೆ America. $1,000 ಬೇಕು.
The dollars are only doing mischief. ಡಾಲರ್ಗಳು ಬಹಳ ತೊಂದರೆಯನ್ನು ಮಾಡುತ್ತಾ ಇವೆ. They have produced many thieves in ಅನೇಕ India. ಕಳ್ಳರನ್ನು ಅದು ಉತ್ಪಾದಿಸಿದೆ. But ಆದರೆ I see the poor people are ready to sacrifice. ಬಡವರು ಈ ದಿನಗಳಲ್ಲಿ ತ್ಯಾಗ ಮಾಡುವವರಾಗಿದ್ದಾರೆ. Not the rich people. ಶ್ರೀಮಂತರು ಅಲ್ಲವೇ ಅಲ್ಲ. I don't see such sacrifice amongst the rich people. ಶ್ರೀಮಂತರಲ್ಲಿ ತ್ಯಾಗವನ್ನು ನೋಡಲಾಗುವುದಿಲ್ಲ. Oh, I want something which will speak of my village, ನನ್ನ ಹಳ್ಳಿಯ ವಿಷಯವಾಗಿ ಒಂದು ಹೆಸರು ಬರಬೇಕು. my tribe. ನನ್ನ ಗೋತ್ರ. What nonsense. ಎಂತ ಹೊಲಸು. Is that ಇದು Christianity? ಕ್ರೈಸ್ತತ್ವವ? No. ಇಲ್ಲ. I want something that will speak of Jesus. ಯೇಸುವನ್ನು ಮಾತಾಡೋದಕ್ಕೆ ಆಗುವ ಒಂದನ್ನು ಮಾಡಬೇಕು. I will pour my ointment at the feet of ನಾನು Jesus. ನನ್ನ ಶ್ರೇಷ್ಠ ತೈಲವನ್ನು ಯೇಸುವಿನ ಪಾದ ಬಳಿಯಲ್ಲಿ ಸುರಿಸಿ ಬಿಡುತ್ತೇನೆ. No sacrifice. ತ್ಯಾಗವಿಲ್ಲ. Oh, my dear ಓ ನನ್ನ people. ಪ್ರಿಯ ಸ್ನೇಹಿತರೆ, How long are we going to be like ಇನ್ನು ಎಷ್ಟು this? ದಿನ ನಾವು ಹೀಗಿರಲು ಹೋಗ್ತೇವೆ? We have money for drink, ಮಧುಪಾನಕ್ಕೆ ಹಣವದೆ, money for impure living, ಅಶುದ್ಧವಾಗಿ ಜೀವಿಸುವುದಕ್ಕೆ ಹಣವದೆ, money to have two families, ಎರಡು ಕುಟುಂಬಗಳನ್ನು ಇಟ್ಟುಕೊಳ್ಳೋದಕ್ಕೆ ಹಣವದೆ, one wife somewhere, another wife somewhere, ಒಂದು ಹೆಂಡತಿ ಒಂದು ಕಡೆ ಮತ್ತೊಂದು ಹೆಂಡತಿ ಇನ್ನೊಂದು ಕಡೆ. and you want me as a preacher to say, God bless you, God ದೇವರು bless ಆಶೀರ್ವದಿಸ್ತಾನೆ ನಿನ್ನನ್ನು ಅಂತ ಹೇಳಬೇಕಾದಂತ ಪ್ರಸಂಗಿ ನಾನ? you. No, ಇಲ್ಲ. God will curse you. ದೇವರು ನಿನ್ನನ್ನು ಶಪಿಸ್ತಾನೆ. The Bible says, ಸತ್ಯವೇದ ಅಂತದೆ, the curse of the Lord is in the house of the wicked. ಕೆಡುಕರ ಮನೆಯಲ್ಲಿ ದೇವರ ಶಾಪು ಅದೇ ಎಂಬುದಾಗಿ. So what are we doing? ಆದ್ರಿಂದ ನಾವೇನ್ ಮಾಡ್ತಾ ಇದ್ದೇವೆ? Bringing a curse on innocent children. ಏನು ತಿಳಿದ ಮಕ್ಕಳ ಮೇಲೆ ಶಾಪನ್ನು ತೆಗೆದುಕೊಂಡು ಬರ್ತಾ How ಇದ್ದೇವೆ. sad. ಹೌ ಎಂತ ದುಃಖ. You know, from the time I started preaching in Manipur ಮಣಿಪುರಲ್ಲಿ ನಾನು ಪ್ರಸಂಗ ಮಾಡಿದಾಗ many years ago, ಅನೇಕ ವರ್ಷಗಳ ಹಿಂದೆ I said great men can rise up from here. ಇಲ್ಲಿಂದ ಅನೇಕ ದೊಡ್ಡ ದೊಡ್ಡ ಮನುಷ್ಯರು ಬರಲು ಸಾಧ್ಯ ಅಂದೇನು. Great missionaries can rise up from here. ಇಲ್ಲಿ ಶ್ರೇಷ್ಠ ಮಿಷನರಿಗಳು ಬರ್ಬೋದು. And God is doing it. ದೇವರದನ್ನು ಮಾಡ್ತಾ ಇದ್ದಾನೆ. Sacrificing people. ತ್ಯಾಗ ಮಾಡುವಂತ ಮನುಷ್ಯರು. My dear people, ನನ್ನ ಪ್ರಿಯ ಜನರೇ, this work of faith ವಿಶ್ವಾಸದ and ಕೆಲಸ, sacrifice ತ್ಯಾಗದಿಂದ ಕೂಡಿದ ಕೆಲಸ will be spoken of wherever this gospel is preached. ಸುವಾರ್ತೆ ಎಲ್ಲೆಲ್ಲಿ ಸಾರಲ್ಪಡುತ್ತದೆಯೋ ಈಕೆ ಮಾಡಿದ್ದು ಅಲ್ಲಿ ತಿಳಿಸಲ್ಪಡುತ್ತದೆ. My dear ನನ್ನ people, ಪ್ರಿಯ ಜನರೇ, let our faith and sacrifice be like ನಮ್ಮ that. ನಂಬಿಕೆಯು ತ್ಯಾಗವು ಅವಳ ನಂಬಿಕೆ ತ್ಯಾಗದಂತೆ ಕಾಣಲ್ಪಡಲಿ. You know, if anybody tells me that I am doing so much for Jesus, ಯೇಸುಗಾಗಿ ಇಷ್ಟು ಮಾಡ್ತಾ ಇದ್ದಾರೆ ಎಂಬುದಾಗಿ ಯಾರಾದರೂ ಹೇಳುವುದಾದರೆ tell them no. ಅವರಿಗೆ ಹೇಳಿ ಇಲ್ಲ ಅನ್ರಿ. What I am doing for Jesus is so little. ಯೇಸುಗಾಗಿ ನಾನು ಮಾಡೋದು ಬಹಳ ಅಲ್ಪವಾಗಿ ಅದೇ, So little. ಬಹಳ ಸ್ವಲ್ಪ. When I look at the cross, ಶಿಲುಬೆ ನೋಡುವಾಗ, when I see how Jesus loved a wretch like me, ಯೇಸು ನನ್ನಂಥ ಮೋಸವಾದ ವ್ಯಕ್ತಿಗೆ ಏನು ಮಾಡಿದನು ಎಂಬುದನ್ನು ನೋಡುವಾಗ, what am I doing? ನಾನು ಏನು ಮಾಡ್ತಾ ಇದ್ದೇನೆ ಯೇಸುವಿಗೆ? Very little. ಬಹಳ May ಕನಿಷ್ಠವಾದದ್ದನ್ನು. God help you to do much, much ಕರ್ತನೆ more. ಹೆಚ್ಚಾಗಿ ಮಾಡೋದಕ್ಕೆ ದಯವಿಟ್ಟು ನನಗೆ ಸಹಾಯ ಮಾಡು. Let us pray. ನಾವು ಪ್ರಾರ್ಥನೆ ಮಾಡೋಣ. Let us pray. ನಾವು ಪ್ರಾರ್ಥನೆ ಮಾಡೋಣವೇ? Let us tell God, ದೇವರ ಬಳಿ ಹೀಗೆ ಹೇಳೋಣ. oh ಓ God, ದೇವರೇ, what I have done for you is ನಾನು nothing. ನಿನಗಾಗಿ ಮಾಡಿರೋದು ಬಹಳ ಅಲ್ಪವಾಗಿ ಅದೇ, Nothing. ಏನು ಇಲ್ಲವೇ ಇಲ್ಲ, Nothing. ಏನು ಇಲ್ಲವೇ ಇಲ್ಲ. Oh, when I look at the cross, ಶಿಲುಬೆಯನ್ನು ನಾನು ನೋಡುವಾಗ, what you did for me, ನೀನು ನನಗೇನು ಮಾಡಿದ್ದಿ ಎಂಬುದನ್ನು ನೋಡುವಾಗ, how did you shed your blood for a wretch like me? ನನ್ನಂತಹ ಮೋಸವಾದ ಮನುಷ್ಯರಿಗೆ ನೀನು ಹೇಗೆ ರಕ್ತವನ್ನು ಚೆಲ್ಲಿದ್ದಿ. Oh Lord Jesus, ಓ ಯೇಸುವೆ, no more my heathen ways, ಇನ್ನು ಮೇಲೆ ನನ್ನ ಅನ್ಯಮತವು ಬೇಡ, no more my demonish ways. ಇನ್ನು ದೆವ್ವದ ಹಾಗೆ ಜೀವಿಸುವುದು ಬೇಡ.
tribe and tribal custom and this and ಈ that. ಗೋತ್ರ ಆ ಗೋತ್ರದ ಪದ್ಧತಿಗಳು ಬೇಡ. I am bought with the precious blood of ಯೇಸುವಿನ ಅಮೂಲ್ಯವಾದ Jesus. ರಕ್ತದಿಂದ ನಾನು ಕೊಂಡುಕೊಳ್ಳಲ್ಪಟ್ಟಿದ್ದೇನೆ. Let me live only for Jesus. ಯೇಸುವಿಗಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. Oh God, ಓ ದೇವರೇ, if a memorial is made for me, ನನಗಾಗಿ ಒಂದು ಜ್ಞಾಪಕಾರ್ಥ ಮಾಡುವುದಾದರೆ what will that memorial say? ಆ ಒಂದು ಜ್ಞಾಪಕಾರ್ಥ ಏನಾಗಿರಬೇಕು? This man, this girl has only sacrificed so little. ಈ ಹುಡುಗ ಈ ಹುಡುಗಿ ಕ್ರಿಸ್ತನಿಗಾಗಿ ಸ್ವಲ್ಪವೇ ತ್ಯಾಗ It ಮಾಡಿದ್ದಾರೆ. is not like Mary's memorial. ಸತ್ಯದಲ್ಲಿರುವಂತ ಮರಿಯಳ ಹಾಗೆ ತ್ಯಾಗ ಮಾಡಲಿಲ್ಲ. Give me to sacrifice for Jesus. ಯೇಸುಗಾಗಿ ಮರಿಯಳು ಮಾಡಿದ ಹಾಗೆ ನಾನು ಮಾಡೋದಕ್ಕೆ ಸಹಾಯ ಮಾಡು. I have sacrificed for the world. ಲೋಕಕ್ಕಾಗಿ ತ್ಯಾಗ I ಮಾಡಿದ್ದೇನೆ. have sacrificed for the flesh. ಶರೀರಕ್ಕಾಗಿ ತ್ಯಾಗ ಮಾಡಿದ್ದೇನೆ. I have sacrificed for the devil. ಸೈತಾನಿಗೋಸ್ಕರ ತ್ಯಾಗ ಮಾಡಿದ್ದೇನೆ. But where is my sacrifice? ಆದರೆ ನಿಜವಾದ ತ್ಯಾಗ ಎಲ್ಲಿದೆ? Forgive me, Lord Jesus. ಕರ್ತನಾದ ಯೇಸುವೆ, ದಯವಿಟ್ಟು ಮನ್ನಿಸಪ್ಪ. We ask in Jesus' holy ಯೇಸುವಿನ ಅಮೂಲ್ಯವಾದ name. ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್.